ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಆರೋಗ್ಯವೇ ಮಹಾಭಾಗ್ಯ. ಇಂದು ನಮ್ಮ ಮಂಡಿಕಲ್ ಹೋಬಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಅಮ್ಮ ಕ್ಲಿನಿಕ್ಕನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ದಿನ ಇದು ರೇಣುಮಕ್ಕಳಹಳ್ಳಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಂಡಿಕಲ್ ಹೋಬಳಿಯಲ್ಲಿ ಮೊದಲನೇ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರು, ಜನಮೆಚ್ಚಿದ ಶಾಸಕರು, ಚಿಕ್ಕಬಳ್ಳಾಪುರದ ಅಹಿಂದ ವರ್ಗದ ದೊಡ್ಡ ಶಕ್ತಿ, ಕಲಿಯುಗದ ಅಂಬೇಡ್ಕರ್ ಅಂತ ಹೇಳ್ಬೋದು, ಜೂನಿಯರ್ ಸಿದ್ದರಾಮಯ್ಯ ಅಂತಲೇ ಹೇಳ್ಬೋದು. ಜನರ ಒಂದು ಸೇವೆಯನ್ನು ಮನಗಂಡು ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯವೇ ಮಹಾಭಾಗ್ಯ. ಹಾಗಾಗಿ ಈಗಾಗಲೇ ಯಾವ ಹೆಸರನ್ನು ಹೇಳಿದ್ರೆ, ಯಾವ ಎರಡು ಅಕ್ಷರದ ಪದ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಸುಖ ಸಿಗುತ್ತೋ ಅಂಥ ಹೆಸರಿನಲ್ಲಿ ಅಮ್ಮ, ಅವರ ತಾಯಿಯ ನೆನಪಿನಲ್ಲಿ ಅಮ್ಮ ಆಂಬುಲೆನ್ಸನ್ನು ತೆಗೆದು ಈಗಾಗಲೇ ಸೇವೆಯನ್ನು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಮ್ಮ ಕ್ಲಿನಿಕ್ ಅಂತ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೂ, ಅದು ಪಂಚಾಯತಿ ವೈಸ್ ಮಾಡ್ತಾ ಇದ್ವಿ ಕ್ಯಾಂಪ್ಗಳು ಭಾನುವಾರ. ಇವತ್ತು ವಾರದಲ್ಲಿ 3 ದಿನ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಗೂ ರೀಚ್ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರ ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ, ನಮ್ಮ ಮಂಡಿಕಲ್ ಹೋಬಳಿಯ ಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಸೇವೆಯನ್ನು, ಸವಲತ್ತನ್ನು ಎಲ್ಲ ಜನರು ಪಡ್ಕೊಳ್ಬೇಕು ಅಂತ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬರ್ತಾ ಇದೆ. ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು, ಸಣ್ಣ ಪುಟ್ಟ ತೊಂದರೆಗಳು, ತಲೆನೋವು, ಜ್ವರ, ಇನ್ನೊಂದು ಮತ್ತೊಂದು ಕೆಮ್ಮು, ನೆಗಡಿ, ಇಂಥ ಇದಕ್ಕೆಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಅಮ್ಮ ಕ್ಲಿನಿಕ್ ಇವತ್ತು ಬರ್ತಾ ಇದೆ. ಅಂತ ಒಂದು ಸೇವೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನನ್ನ ಹೆಸರು ಬೈರೇಶ್ ಅಂತ. ನಮ್ಗೆ ಇಷ್ಟು ದಿನ MLA ಸಾಹೇಬ್ರು ಗೆದ್ದಾಗಿಂದ ಅಮ್ಮ ಆಂಬುಲೆನ್ಸ್ ಇತ್ತು, ತಾಲೂಕಲ್ಲಿ 10 ಆಂಬುಲೆನ್ಸ್. ಇವಾಗ ಅಮ್ಮ ಕ್ಲಿನಿಕ್ ಅಂತ ಓಪನ್ ಮಾಡವ್ರೆ. ಅದರಿಂದ ಬಡವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಹೆಂಗೆ ಅಂದ್ರೆ ಪ್ರತಿ ಊರಿಗೆ ಬೆಳಿಗ್ಗೆ 6 ಗಂಟೆಗೆ ಬಂದು 10 ಗಂಟೆ ಒಳಗೆ ತೋರಿಸ್ಕೊಂಡು ಅವ್ರ ಕೂಲಿ ಅವ್ರು ಹೋಗ್ಬೋದು. ಯಾಕೆಂದ್ರೆ ಇಲ್ಲ ಅಂದ್ರೆ ಅವರು ಕೆಲಸ ಕಾರ್ಯಗಳು ಬಿಟ್ಟು ಸಿಟಿ ಹೋಗಿ ತೋರಿಸ್ಕೋಬೇಕಂದ್ರೆ ಎಷ್ಟೋ ಸಾವಿರದ ಖರ್ಚಾಗುತ್ತೆ. 1 ರೂಪಾಯಿ ಖರ್ಚಿಲ್ದಿರ ಇಲ್ಲೇ ತೋರಿಸ್ಕೊಂಡು ಹೆಚ್ಚಿನ ಏನಾದರೂ ಕಾಯಿಲೆ ಕಾಣಿಸಿದ್ರೆ ಅವರೇ ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಬರ್ತಾರೆ, 1 ರೂಪಾಯಿ ಖರ್ಚಿಲ್ಲದೆ. ಅದಕ್ಕೋಸ್ಕರ ನಮಗೆ ತುಂಬಾ ಅನುಕೂಲ ಆಗಿದೆ ಅಮ್ಮ ಕ್ಲಿನಿಕ್. ಈ ಥರ MLA ಸಿಗ್ಬೇಕಂದ್ರೆ ಯಾವ ಥರ ಸರ್, ನಾವು ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂಥ MLA ಸಿಗೋ ನಮ್ಮ ಅದೃಷ್ಟ. ತಾಲೂಕಲ್ಲಿಟ್ಟರು ನಮ್ಮ ಅದೃಷ್ಟ ಇರೋದು ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಕಾಮನ್ ಮ್ಯಾನ್ ತರ ಇರ್ತಾರೆ. ನಾನು MLA ಹಾಮಿಲ್ಲ, ಇಂಥ MLA ನಾನು ನೋಡಿ ಇಲ್ಲ ಸರ್. ನಮ್ದು ರೇಣುಮಕ್ಕನಹಳ್ಳಿ ಗ್ರಾಮ, ಕನಗುಟ್ಟಹಳ್ಳಿ ಪಂಚಾಯತ್ ಸಿಗೋದು. ಮೊನ್ನೆ ಒಂದ್ಸರಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಬಂದ್ಬಿಟ್ಟು ನಮಗೆ ರಸ್ತೆ ಇಲ್ಲ, ದಾರಿ ಇಲ್ಲ ಅಂತ ಒಂದ್ಸರಿ ಕೇಳಿದ್ವಿ, ಅದೊಂದು ಮಾಡಿಕೊಟ್ರು. ಈಗ ಇದು ಅಮ್ಮ ಕ್ಲಿನಿಕ್ ಅಂತ ಒಂದು ಮಾಡಿದ್ದಾರೆ. ನಮ್ಮೂರಿಂದ ಹೋಗ್ಬೇಕಂದ್ರೆ ಸುಮಾರು 30 ಕಿಲೋಮೀಟರ್ ಹೋಗ್ಬೇಕು. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು. ಇಲ್ಲಿ ಗುಡಿಬಂಡೆಗೆ ಹೋದ್ರೆ ನಮ್ಗೆ ಅಕ್ಸೆಪ್ಟ್ ಮಾಡಲ್ಲ, ಅಲ್ಲಿವರೆಗೆ ಹೋಗ್ಬೇಕು. ಇಲ್ಲಿಗೆ ಅಮ್ಮ ಕ್ಲಿನಿಕ್ ಅಂತ ಬೆಳಗ್ಗೆನೆ ಬಂದು ನಮ್ಮೂರಿನವ್ರಿಗೆ ಸುಮಾರು ಒಂದು ನೋಡಿ ಜನ ಇದ್ದಾರೆ, ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಜಾತಿ ಬೇರೆ ಏನೂ ಇಲ್ಲ, ಎಲ್ರಿಗೂ ಟ್ರೀಟ್ಮೆಂಟ್. ಇಂಥವರು ಸಾವಿರಕ್ಕೆ ಒಬ್ರು ಹುಡ್ತಾರೆ. ನಮ್ಮ ಮಾತಿನಲ್ಲಿ ಹೇಳ್ತಾರೆ ಸೌಕು ಏಕ ಅಂತ. ಇಂಥವರು ನಾನು ನೋಡಿಲ್ಲ. ನಮ್ಗೆ ಇವಾಗ 65 ವರ್ಷ, ಇದುವರೆಗೂ MLA ಅವರು ಬಂದರು ಹೋದರು, ಬರೀ ಅವ್ರವ್ರದ್ದೇ ನೋಡ್ಕೊಂಡ್ರೆ ಹೊರತು ಜನಗಳಿಗೆ ಯಾರೂ ನೋಡಿಲ್ಲ. ಇವರು ನಂದು ಎಲ್ಲರೂ ನಮ್ಮವರೇ, ನಂದೇ ಅಂತ ಭಾವನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇಂಥವ್ರು ಸದಾಕಾಲ ನಗ್ನಗ್ತಾ ಇರಲಿ, 100 ವರ್ಷ ಇರಲಿ. ಇಂಥವ್ರು ಮುಂದೆ ಮಿನಿಸ್ಟರ್ ಆಗಲಿ ಇಲ್ಲ CM ಆದ್ರೂ ಇನ್ನೂ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮೂರಿಗೆ ಇಷ್ಟು ದೂರ ಕಳಿಸಿದ್ದಾರೆ, ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಪ್ರತಿನಿಧಿಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಬೆಳಗ್ಗೆಯಿಂದ 5 ಗಂಟೆಗೆ ಬಂದು ಕಷ್ಟಪಡ್ತಾ ಇದ್ದಾರೆ ನಮ್ಮೂರಿಗಾಗಿ, ನಮ್ಮ ಜನಗಳಿಗಾಗಿ. ಇಷ್ಟನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಮೊಹಮ್ಮದ್ ಮೆಹಬೂಬ್ ಅಂತ ಹೇಳ್ಬಿಟ್ಟು ರೇಣುಮಕ್ಕನಹಳ್ಳಿ ಗ್ರಾಮದಲ್ಲೇ ಇರ್ತೀನಿ. ಇಲ್ಲಿ ನಮ್ಮ ಊರಿನವರೆಲ್ಲ ಸೇರಿ ನಮಗೆ ಮಸೀದಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದು ಬಿಟ್ಟು ನಮ್ಮ MLA ಕಡೆಯವರು ಈ ಕಾರ್ಯಕ್ರಮಗಳೇನಾದರೂ ಇದ್ದರೆ ತಿಳಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಇಷ್ಟು ಮಾತ್ರ MLA ಅವ್ರು ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಂತ ಭಾವಿಸ್ತೀನಿ. ನಮ್ಮ ಊರವರೆಲ್ಲನೂ ಅವ್ರ ಕಡೆ ಇರ್ತೀವಿ ಸರ್. ನನ್ನ ಹೆಸರು RS ಮಹಬೂಬ್ ಅಂತ, ರೇಣುಮಕ್ಕನಹಳ್ಳಿ. ನಮ್ಮೂರಿಗೆ ಈ ಕ್ಯಾಂಪು ಪ್ರದೀಪ್ ಈಶ್ವರ್ ಸರ್ ಅಮ್ಮ ಆಂಬುಲೆನ್ಸ್ ಬಂದು ಕ್ಯಾಂಪ್ ಹಾಕ್ಸವ್ರೆ.
ಅಂದರೆ ನಾವು ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅದು ಇದು ಅಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದರಿಂದ ಅವರು ಹಳ್ಳಿಗೆ ಬಂದು ಕ್ಯಾಂಪ್ ಹಾಕಿಸಿ ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಅಂದರೆ ಬಡವ್ರಿಗೆ ಮುದುಕರಿಗೆ ಹೋಗೋಕ್ಕಾಗಲ್ಲ ಕೆಲವ್ರಿಗೆ, ಅವ್ರಿಗೆಲ್ಲನೂ ಒಂದು ಕ್ಯಾಂಪ್ ಹಾಕಿ ಅವರು ಪ್ರದೀಪ್ ಸಾರು ಈ ಕೆಲಸ ಮಾಡಿಕೊಟ್ಟವ್ರೆ. ನಮಗೆ ಸಂತೋಷ ಆಗ್ತಾ ಇದೆ. ಪ್ರದೀಪ್ ಸಾರ್ಗೆ ಧನ್ಯವಾದಗಳು. ಏನೇನಕ್ಕೆ ನೋಡ್ತಾ ಇದ್ದಾರೆ? ಸರ್ ಎಲ್ಲ ಪೇಷಂಟ್ಗಳಿಗೂ ಶುಗರು, BP, ರಕ್ತ ಪರೀಕ್ಷೆ, ಜ್ವರ, ನೆಗಡಿ, ಕಿವಿ, ಕೆಮ್ಮು ಏನಿದ್ರು ಎಲ್ಲ ಡಾಕ್ಟ್ರುಗಳು ಬಂದವ್ರೆ, ಮೆಡಿಷನ್ನು ಕೊಡ್ತಾವ್ರೆ, ಎಲ್ಲ ನೋಡಿ ತೋರಿಸ್ತಾವ್ರೆ. ಅಂದರೆ ಅವರಿಂದ ನಮ್ಗೆ ಒಳ್ಳೆ ಇದು ಕಾರ್ಯಕ್ರಮ ಆಗಿದೆ. ಹಳ್ಳಿಗೂ ಬಂದಿದ್ದಾರೆ ಅವರು. ಈ ತರ ಮೊದಲು ಯಾರಾದ್ರೂ ಮಾಡಿದ್ರ? ಮೊದಲು ಇದ್ದವ್ರು ಯಾರಾದ್ರೂ? ಇಲ್ಲ ಸರ್, ಮಾಡಿಲ್ಲ. ಇದೇ ಫಸ್ಟ್ ಮಾಡ್ತಾ ಇರೋದು ಇವರು. ಅದರಿಂದ ನಮಗೆ ಪ್ರದೀಪ್ ಸರ್ಗೆ ಧನ್ಯವಾದಗಳು ಹೇಳಬೇಕು ಅಂತ ಅನಿಸ್ತಾ ಇದೆ. ಸಂತೋಷನೂ ಆಗ್ತಾ ಇದೆ. ಅಮ್ಮ ಕ್ಲಿನಿಕ್ ಅಂತ ಹೇಳ್ತಿದ್ದೀವಿ. ಅಮ್ಮ ಕ್ಲಿನಿಕ್ ನಮಗೆ ದಾರಿ ಇರಲಿಲ್ಲ, ತುಂಬ ತೊಂದರೆ ಆಗ್ತಾಯಿತ್ತು. ಓದೋದು ಗುಡ್ಡನಲ್ಲಿ ದಾರಿನೇ ಇರಲಿಲ್ಲ. ಅಲ್ಲಿ ದಾರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಡ್ತಿದ್ದಾರೆ. ಈಗ ನಮ್ಮ ಊರಿಗೆ ಅಮ್ಮ ಕ್ಲಿನಿಕ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಊರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗ್ತಾಯಿದೆ. ಇವಾಗ ಬೇರೆ ಕಡೆಯಿಂದ ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಸರ್ ಅವ್ರಿಗೆ ನಂದು ನಮ್ಮೂರ ಕಡೆಯಿಂದ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅಲ್ಲ, ಈ ಥರ ಕ್ಲಿನಿಕ್ ಮಾಡೋರಲ್ವ ಜನ? ಹಲೋ, ನಮಸ್ತೆ. ನನ್ನ ಹೆಸರು ಸೀನಾ. ಲಾಸ್ಟ್ ಟೈಮು ನಾನು ಸರ್ ಬಗ್ಗೆ ಮಾತಾಡಿದ್ದೆ. ಇವತ್ತೂ ತುಂಬ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ಯಾಕಂದರೆ ಹಳ್ಳಿಗಳಲ್ಲಿ ತುಂಬ ಜನ ತುಂಬ ಬ್ಯುಸಿ ಇರ್ತಾರೆ. ವಯಸ್ಸಾಗಿರೋರಿಗೆ ಹಾಸ್ಪಿಟಲ್ಸ್ಗೆ ಇದಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ತುಂಬ ಜನ BP, ಶುಗರು ಅಂಥವ್ರಿಗೆಲ್ಲ ಇಲ್ಲೇ ಬಂದು ಪಾಪ ಬೆಳಗ್ಗೆ 6 ಗಂಟೆಗೆಲ್ಲ ಡಾಕ್ಟರ್ಸ್ ಎಲ್ಲ ಬಂದಿದ್ದರು. ಅದ್ರ ಜೊತೆಗೆ ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಕರ್ಕೊಂಡು ಬರ್ತಾ ಇದ್ದಾರೆ, ಮನೆಗೆ ಹೋಗಿ ಹೇಳ್ತಾ ಇದ್ದಾರೆ. ತುಂಬ ಜನ BP, ಶುಗರ್ ಅವರು ಇರೋರು ಬಂದು ಆರಾಮಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಾರು MLA ಸಾರು ತುಂಬ ಚೆನ್ನಾಗಿ ನಡುವೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ರೀಸೆಂಟಾಗಿ ರೋಡ್ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿ ರೋಡ್ ಬಂದಿದೆ, ತುಂಬ ಖುಷಿ ಆಗ್ತಾಯಿದ್ದು. ಅಷ್ಟರಲ್ಲೇ ಇದು ಅಮ್ಮ ಕ್ಲಿನಿಕ್ನಿಂದ ಆಂಬುಲೆನ್ಸ್ ಬಂದಿದೆ, ತೋರಿಸ್ಕೊಡ್ತಾ ಇದ್ದಾರೆ. ಬೆಳಗಿಂದ ತುಂಬ ಜನ ಬಂದಿದ್ದಾರೆ, ತೋರಿಸ್ಕೊಂಡು ಹೋಗಿದ್ದಾರೆ. ಇಲ್ಲೇ ಇರೋರು ತುಂಬ ಪ್ರಾಬ್ಲಮ್ ಇರೋರಿಗೆ ಹಾಸ್ಪಿಟಲ್ಗೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಕಣ್ಣು ಆಪ್ರೇಷನ್ಗೆ ನಾನು ಚೆಕ್ ಮಾಡಿಸ್ಕೊಂಡೆ. ಡ್ರಾಪ್ಸು, ಮಾತ್ರೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಚೆಕಪ್ ಮಾಡಿಕೊಂಡು ತುಂಬ ಜನ ತಗೊಂಡು ಹೋಗಿದ್ದಾರೆ. ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ ಸರ್. ನಮ್ಗೆ ಹಿಂಗೆ ಮತ್ತೆ ಹಿಂಗೆಲ್ಲ ವ್ಯವಸ್ಥೆ ಮಾಡಿ ಸರ್ ಗೆದ್ದಬೇಕು. ಮತ್ತೆ ಸರ್ ನಮ್ಮಂಥ ಅವ್ರಿಗೆ, ಬಡವ್ರಿಗೆ ಈ ಥರನೇ ಸಹಾಯ ಮಾಡಬೇಕು. ಇದೇ ಊರಲ್ಲ, ತುಂಬ ಊರಲ್ಲಿ ಈ ಥರ ಕ್ಯಾಂಪ್ಸು ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಪ್ರದೀಪ್ ಈಶ್ವರ್ ಸರ್ಗೆ ತುಂಬ